ಕಲಬುರಗಿ ಹೈಕೋರ್ಟ್ ನೀಡಿದಂಥ ಆದೇಶದ ಪ್ರಕಾರ ಇವತ್ತು 12ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಯಿತು. ಏನು 7ನೇ ತಾರೀಕು ಯಾವ ಹಂತದಲ್ಲಿ ಚುನಾವಣೆ ನಿಂತಿತ್ತು ಆ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು ಅಂತ ಹೇಳಿ ಕಲಬುರಗಿ ಹೈಕೋರ್ಟ್ ಪೀಠ ಆದೇಶವನ್ನು ಮಾಡಿತ್ತು. ಆ ಪ್ರಕಾರವಾಗಿ ಇವತ್ತು ಚುನಾವಣಾಧಿಕಾರಿಗಳು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ. ಮೇಯರ್ ಸ್ಥಾನಕ್ಕೆ ಅವತ್ತೇ ಚುನಾವಣೆ ಆಗಿತ್ತು. ಪರ ವಿರೋಧ ತಟಸ್ಥ ಎಲ್ಲ ಪ್ರಕ್ರಿಯೆಯನ್ನು ಕೂಡ ಮುಗಿಸಿದ್ರು. ಇನ್ನು ಉಪಮೇಯರ್ ಸ್ಥಾನಕ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಿತ್ತು. ಅದಕ್ಕೆ ನಾವು ಮತವನ್ನು ಕೂಡ ಹಾಕಿದ್ವಿ 24 ಜನ. ಆ ಸಂದರ್ಭದಲ್ಲಿ ನಾವು ಗೆಲ್ತೀವಿ ಅಂತ ಗೊತ್ತಾಗಿ ಕಾಂಗ್ರೆಸ್ನವರು ಗಲಾಟೆ ಮಾಡಿ ಚುನಾವಣೆಯ ಪ್ರಕ್ರಿಯೆಯನ್ನು ಬಾಯ್ಕಾಟ್ ಮಾಡಿ ಹೋಗಿದ್ರು. ಅಲ್ಲಿಗೆ ಚುನಾವಣೆ ನಿಂತಿತ್ತು. ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸೋದೇನು ಅಂತ ಹೇಳಿದ್ರೆ, ಸನ್ಮಾನ್ಯ MB ಪಾಟೀಲ್ರು ಇಷ್ಟೊಂದು ಸರ್ಕಾರದ ಹಣ, ಸರ್ಕಾರದ ಸಮಯ, ಚುನಾವಣಾಧಿಕಾರಿಗಳ ಸಮಯ, ನಮ್ಮ MP, MLA, ನಮ್ಮ ಕಾರ್ಪೊರೇಟರ್ಗಳು, 106 ಜನ ಅಧಿಕಾರಿಗಳು ಎಲ್ಲರ ಸಮಯ ವೇಸ್ಟ್ ಆಗೋಂಗೆ ಮಾಡಿದ ಕೀರ್ತಿ ಯಾರಿಗಪ್ಪ ಸಲ್ಲುತ್ತೆ ಅಂತ ಹೇಳಿದ್ರೆ ಸನ್ಮಾನ್ಯ MB ಪಾಟೀಲ್ರಿಗೆ, ಕರ್ನಾಟಕ ದುಷ್ಟ ಸರ್ಕಾರಕ್ಕೆ ಸಲ್ಲುತ್ತೆ. ಕಾರಣ ಇಷ್ಟೇ, ಭಾರತೀಯ ಜನತಾ ಪಾರ್ಟಿಯ ಮೇಯರ್ ಮತ್ತು ಉಪಮೇಯರ್ ಗೆದ್ದು ಬಿಡ್ತಾರೆ, ಏನಾದರೂ ಮಾಡಿ ಇದಕ್ಕೆ ನಾವು ಸ್ಥಗಿತ ಮಾಡಬೇಕು ಅನ್ನೋ ಒಂದೇ ಒಂದು ಆಲೋಚನೆಯಿಂದ ಈ ಒಂದು ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಿದ್ರು. ಆದರೆ ಹೈಕೋರ್ಟ್ ಪೀಠ ಈ ಒಂದು ಸತ್ಯದ ಪರವಾಗಿ ಚುನಾವಣೆ ಸರಿಯಾಗಿ ನಡೀಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಚುನಾವಣೆಯ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ. ಇವತ್ತಾದರೂ ಕೂಡ ಅವರು ಸೋಲ್ತೀವಿ ಅನ್ನುವಂಥ ಪಕ್ಕಾ ಫಲಿತಾಂಶ ಏನು ಬರುತ್ತೆ ಅಂತ ಗೊತ್ತಾಗಿ MB ಪಾಟೀಲ್ರು ಬಂದಿಲ್ಲ, ಸುನಿಲ್ ಕುಮಾರ್ ಬಂದಿಲ್ಲ MLC, ಅದೇ ಥರ ಇನ್ನು 4 ಜನ ಹೊರಗಡೆ ವಿಠಲ್ ಕಟಕ್ದೊಂಡ ಅವ್ರು ಬಂದಿಲ್ಲ, 4 ಜನ ವಿಧಾನ ಪರಿಷತ್ ಸದಸ್ಯರು ಬಂದಿಲ್ಲ, ಮತ್ತು ಅನೇಕ ಜನ ಕಾರ್ಪೊರೇಟರ್ಸ್ ಬಂದಿರಲಿಕ್ಕಿಲ್ಲ. 17 ಜನರ ಪೈಕಿ ಒಟ್ಟು ಬಂದಿದ್ದು 13 ಜನ ಮಾತ್ರ. ಇದರ ಅರ್ಥ ಅವರು ಚುನಾವಣೆಯಲ್ಲಿ ಸೋಲೋದು ಶತಸಿದ್ಧ ಅಂತ ಈ ಮೂಲಕ ಗೊತ್ತಾಗಿದೆ. ಮೊದಲನೇ ಬಾರಿಗೆ ಬಿಜಾಪುರ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೇಯರ್ ಮತ್ತು ಉಪಮೇಯರ್ ಗೆಲ್ಲೋದು ನಿಶ್ಚಿತ ಮತ್ತು ಶತಸಿದ್ಧ ಅನ್ನುವಂಥದ್ದು ಈ ಮೂಲಕ ಗೊತ್ತಾಗಿದೆ. ಒಂದು ದೊಡ್ಡ ಮುಖಭಂಗ ಕಾಂಗ್ರೆಸ್ಸಿನ ಸಚಿವರಿಗೆ ಮತ್ತು ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ನ ನಾಯಕರಿಗೆ ಈ ಒಂದು ಚುನಾವಣೆಯ ಮೂಲಕ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕು. ಅಂದ್ರೆ ಅವ್ರಿಗೆ ಬೇರೆ ದಾರಿನೇ ಇಲ್ಲ, ಏನಾದ್ರೂ ಮಾಡಿ ಮುಖ ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ಈ ತರ ಒಂದು ನಾಟಕವನ್ನ ಮಾಡ್ತಾ ಇದ್ದಾರೆ. ಇವತ್ತು ಓಕೆ
ಮಾತಾಡ್ತಾ ಇರೋದು ಸರ್ ಹೇಳಿ ಸರ್ ಪ್ಲೀಸ್. ನಾವು ಮೇಯರ್ ಮತ್ತು ಉಪಮೇಯರ್ ಸರ್ ಸರ್ ಪ್ಲೀಸ್ ಸರ್ ಕೇಳ್ತಾ ಇದ್ದಾರೆ ಸರ್ ಸರ್ ಜಸ್ಟ್ ಒಂದು ಇಶ್ಯೂ ಹೇಳ್ತೀನಿ ಸರ್ ಈಗ ಪಾಲಿಕೆ ಆಹಾರ ವಿಚಾರ ಬರ್ತೀನಿ ಸೌಕಾರ ಗಾಡಿ ಇದೆ ರಾಹುಲ ಬರ್ರಿ.